ಮಾನವ ನಮ್ಮ ಉಡುಪುಗಳು ಹೇಗಿದೆ ಎಂದರೆ ನಾವು ಮರದ ಕೆಳಗಡೆ ನಿಂತಾಗ ಗಾಳಿಗೆ ಈ ಹೂವು ಎಲೆಗಳು ನಮ್ಮ ಮೇಲೆ ಬಿದ್ದ ಹಾಗಿದೆ. ಕಾಮ್ ಡೌನ್ ಯುಕ್ತಿ. ಸಿಟ್ ಮಾಡಿಕೊಂಡು ಪ್ರಯೋಜನ ಇಲ್ಲ. ಯೋಚನೆ ಮಾಡು. ಇದೇ ಚಾನ್ಸ್. ಜಗಳ ತೆಗಿ. ಯಾಕೆ ಹೀಗೆ ಮಾಡಿದೆ ಪ್ರದ್ಯುಮ್ನ ಅಂತ ಕೇಳು. ನಿನ್ನ ಫಿಯಾನ್ಸೆ ಅವನು. ಪ್ರದ್ಯುಮ್ನ 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 ಅದು ಯುಕ್ತಿ ಅಲ್ವಾ? ಏನು ಜೋರಾಗಿ ಕಿರಿಚ್ತಿದ್ದಾಳೆ? ಏನಾಯ್ತು ಯುಕ್ತಿ? ಯಾಕೆ ಈ ತರ ಕಿರಿಚ್ಕೋತಿದ್ಯಾ? ಆನ್ಯ ಹೇಳಿದ್ದು ನಿಜ. ನನಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಆನ್ಯ ಸುಮ್ಮನೆ ಅಂದಿರ್ತಾಳೆ, ನೀನ್ ಸೀರಿಯಸ್ ಆಗಿ ತಗೋಬೇಡ ಅದನ್ನ. ನಿಜ ಅಂತ ನಿನ್ಗೂ ಗೊತ್ತು. ಇಲ್ಲ ಅಂದ್ರೆ ನೀನ್ ಯಾಕೆ ಇವಳ ಹತ್ರ ನಾನ್ ಕೊಟ್ರ ಶರ್ಟ್ ಬಗ್ಗೆ ಆಡ್ಕೊಂಡು ನಗ್ತಾ ಇದ್ದೆ? ಆಮ್ರಪಾಲಿ, ನಾನ್ ಯಾವ ಬಟ್ಟೆ ಕೊಟ್ಟಿದ್ದೆ, ನೀವ್ ಯಾವ ಬಟ್ಟೆ ಹಾಕೊಂಡ್ ಬಂದಿದ್ದೀರಾ? ಇದು ಹುಡುಗರು ಹಾಕೊಳ್ಳೋ ಬಟ್ಟೆ. ಜನ ಎಲ್ಲ ನಿಮ್ಮನ್ನ ನೋಡಿ ನಗ್ತಾರೆ. ಇವಳು ಮಾಡೋ ನಾಟಕನ ನೋಡ್ಕೊಂಡು ನಿಂತ್ಕೋಬೇಡಿ ಆಮ್ರಪಾಲಿ. ಹೋಗಿ ನೀವು ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ನೋಡು ಪ್ರದ್ಯುಮ್ನ, ಆನೆ ಹೇಗೆ ಅವಮಾನ ಮಾಡ್ತಿದ್ದಾಳೆ ನನ್ಗೆ. ನಾನೆಲ್ಲಿ ನಿನ್ಗೆ ಅವಮಾನ ಮಾಡ್ದೆ? ನೀನ್ ಸೆಲೆಕ್ಟ್ ಮಾಡಿರೋ ಬಟ್ಟೆ ಕೆಟ್ಟದಾಗಿದೆ ಅಂದ್ವಿ ಅಷ್ಟೇ. ನಿನಾದ್, ನಾನ್ ಈ ಮನೆಗ್ ಬಂದಿದ್ದೆ ತಪ್ಪಾಗೋಯ್ತು. ಯುಕ್ತಿ ಅಳ್ಬೇಡ ಪ್ಲೀಸ್. ನೀನ್ ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ? ನಾನು ಇವ್ರಿಗೆ ಹೇಳ್ತೀನಿ. ಅವ್ರಿಗೇನೋ ಹೇಳ್ತ್ಯಾ, ನಿನಗ್ ಹೇಗೆ ಹೇಳೋದು? ಯಾವಾಗ ನೋಡಿದ್ರು ಆಮ್ರಪಾಲಿ ಜೊತೆನೆ ಇರ್ತೀಯ. ಮನೆಗ್ ಬಂದ್ 3 ದಿನ ಆಯ್ತು. 1 ನಿಮಿಷ ಆದ್ರೂ ನನ್ನ ಹತ್ರ ಕರೆಕ್ಟ್ ಆಗಿ ಮಾತಾಡಿದ್ಯಾ? ಅದು ಆಮ್ರಪಾಲಿ ಯಾಕೆ ಈ ಬಟ್ಟೆ ಹಾಕೊಂಡಿದ್ದಾಳೆ? ಏನ್ ನಡೀತಾ ಇದೆ ಇಲ್ಲಿ? ಯುಕ್ತಿ ಅದ್ ಹಾಗಲ್ಲ. ನೀನ್ ಹೇಗ್ ಪ್ರದ್ಯುಮ್ನ? ನನ್ಗೆ ಆಸೆ ಇರಲ್ವಾ ಹೇಳು? ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಾನ್ ಮಾಡ್ದೆಲ್ಲ ನಿಂಗೆ ಇಷ್ಟ ಆಗ್ಬೇಕು ಅಂತ. ಒಂದ್ ಶರ್ಟ್ಗೋಸ್ಕರ ಯಾಕೆ ಇಷ್ಟೊಂದು ಬಿಲ್ಡಪ್ ತಗೋತಿದ್ಯಾ? ಆನ್ಯ ಸುಮ್ನಿರು. ಈ ಆಮ್ರಪಾಲಿ ಮನೇಲಿ ಇರೋವರೆಗೂ ನೀನ್ ನನ್ ಕಡೆ ನೋಡಲ್ಲ ಅನ್ಸುತ್ತೆ. ಇವಳಿಗೆ ಏನ್ ಬೇಕು, ಇವಳಿಗೆ ಅರ್ಥ ಆಗಲ್ಲ, ಇವಳು ಕಳ್ದೋಗಿದ್ದಾಳೆ ಅಂತ ಯಾವಾಗ್ಲೂ ಇವಳ ಜೊತೆನೆ ಇರ್ತೀಯ. ಪ್ರದ್ಯುಮ್ನ, ಇವತ್ತು ಒಂದ್ ಡಿಸೈಡ್ ಮಾಡ್ಬೇಕು ನೀನು. ಮನೇಲಿ ನಾನಿರ್ಬೇಕು, ಇಲ್ಲ ಆಮ್ರಪಾಲಿ ಇರ್ಬೇಕು. ಯುಕ್ತಿ ಪ್ಲೀಸ್, ಮನೆಗೆ ಹೋಗಿ ಮಾತಾಡೋಣ. ಇಲ್ಲ ಪ್ರದ್ಯುಮ್ನ, ನೀನ್ ಡಿಸೈಡ್ ಮಾಡ್ದೆ ಮನೆಗ್ ಬರಲ್ಲ ನಾನು. ಈಗ್ಲೇ ಡಿಸೈಡ್ ಮಾಡು. ಮನೇಲಿ ನಾನಿರ್ಬೇಕು, ಇಲ್ಲ ಆಮ್ರಪಾಲಿ ಇರ್ಬೇಕು. ಇವಳು ಇರ್ತಾಳೆ ಅಂದ್ರೆ ನನ್ ಮನೆಗ್ ವಾಪಸ್ ಬರಲ್ಲ. ನೋಡಿಮ್ಮ, ಹುಡುಗಿದು ಅಶ್ವಿನಿ ನಕ್ಷತ್ರ ಮೇಷರಾಶಿ, ಹುಡುಗೊಂದು ಪುಷ್ಯ ನಕ್ಷತ್ರ ಕಟಕ ರಾಶಿ. 2 ಜಾತಕನೂ ಚೆನ್ನಾಗಿ ಹೊಂದುತ್ತೆ. ಗಣಕುಟ ಇದೆಯಾ ಶಾಸ್ತ್ರಿಗಳೇ? ಇದೇ ತಾಯಿ, ಇಬ್ರದು ದೇವಗಣ. ಯಾವ ಗಣದೋಷನೂ ಇಲ್ಲ. ಮದುವೆ ಸುಖವಾಗುತ್ತೆ. 2 ಸಂತಾನ ಫಲಾನೂ ಇದೆ. ತುಂಬಾ ಖುಷಿ ವಿಷಯ ಹೇಳಿದ್ರು ಜೋಶ್ರೆ. ಬೇರೆ ಏನು ಇಲ್ವಾ ಜಾತಕದಲ್ಲಿ ಜೋಸ್ರೆ? ಅರ್ಥ ಆಗ್ಲಿಲ್ಲ ತಾಯಿ. ಇಬ್ರು ಜಾತಕದಲ್ಲೂ ಯಾವ ದೋಷ ಇಲ್ಲ, ಎಲ್ಲ ಸರಿಗಿದೆ ಅಂತಿದ್ದೀರಾ? ಹೌದು, ಯಾವ ತೊಂದರೆನೂ ಇಲ್ಲ ಜಾತಕದಲ್ಲಿ. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದ ಶಾಸ್ತ್ರಿಗಳೇ. ಆಯ್ತಮ್ಮ. ಗೋಪು, ಸತ್ಯ, ಶಾಸ್ತ್ರಿಗಳಿಗೆ ದಕ್ಷಿಣೆ ಕೊಟ್ಬಿಡು.
ಹಿರಣ್ಯಗರ್ಭ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋಹ ಅನಂತ ಪುಣ್ಯಪ್ರತಃ ಪ್ರೇಕ್ಷ ಮೇ ದೀರ್ಘಾಯುಷ್ಮಾನ್ ಭವಃ. ಬನ್ನಿ ಶಾಸ್ತ್ರಿಗಳೇ, ನಿಮ್ಮನ್ ಬಾಗ್ಲೊಳಗೂ ಬಿಡ್ತೇನೆ. ನಮಸ್ಕಾರ. ಬರ್ತೀನಿ. ನೀವು ಹೇಳ್ದಂಗೆ ಜಾತಕ ನಿಮ್ಮ ಕೈಲೇ ಕೊಡ್ತಾ ಇದ್ದೀನಿ. ಈ ಜಾತಕನ ಯಾರ ಕೈಲೂ ಕೊಡಬೇಡಿ. ಕೆಲಸ ಆಯ್ತಲ್ಲ, ಇನ್ನಿದ್ರದ್ದೇನ್ ಪ್ರಯೋಜನ? ಜೋಯಿಸ್ರೆ ಏನಾರು ಬೇಕಿತ್ತ? ಏನಿಲ್ಲ, ಜಾತಕನ ದೇವ್ರ ಹತ್ರ ಇಡಿ ಅಂತ ಹೇಳ್ತಾ ಇದ್ದೆ. ನೀವೇನ್ ಯೋಚನೆ ಮಾಡ್ಬಿಡಿ, ದೇವ್ರ ಹತ್ರ ಇಡ್ತೇನೆ ಶಾಸ್ತ್ರಿಗಳೇ. ನೀವ್ ಹೋಗ್ಬಿಟ್ ಬನ್ನಿ. ನಾ ಬರ್ತೀನಿ. ಅಮ್ಮ, ಜಾತಕ ಕೂಡುತ್ತೆ ಅಂದ್ರು, ಈಗೇನ್ ಮಾಡೋದು? ಈಶ್ವರಿ ಜಾತಕದಲ್ಲಿ 7ನೇ ಮನೆಯಲ್ಲಿ ಶನಿಯಾಗಿ ನಾನ್ ಕೂತಿದ್ದೀನಿ ಇಂದ್ರ. ಇನ್ನು ಏನು ಮುಗ್ದಿಲ್ಲ. ನಾಟಕ ಏಕೆ ಮಾಡುತ್ತಿರುವೆ ಯುಕ್ತಿ? ಆಮ್ರಪಾಲಿ, ಸುಮ್ನಿರು. ಈಕೆ ಅಳುತ್ತಿಲ್ಲ, ಅಳುವಂತೆ ನಾಟಕ ಮಾಡುತ್ತಿದ್ದಾಳೆ. ಅದೇ ಅನ್ಕೊಂಡೆ ನಾನು, ಶರ್ಟ್ ವಿಷಯಕ್ಕೆ ಯಾರು ಇಷ್ಟೊಂದು ಜಗಳ ಆಡ್ತಾರೆ ಅಂತ. ಅಂದ್ರೆ ನಾನ್ ನಾಟಕ ಮಾಡ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನೀನು ಅಳುವ ಮಧ್ಯದಲ್ಲಿ ನಗುವುದನ್ನು ನೋಡಿದ್ದೇನೆ ನಾನು. ನಿನಗೆ ನಿಜವಾಗಿಯೂ ದುಃಖವಾಗಿದ್ದರೆ ಹೀಗೇಕೆ ಮಾಡಬೇಕಿತ್ತು ನೀನು? ಯಾಕೆ ಹಾಗೆ ಮಾಡಿದೆ? ಸುಳ್ಳು ಹೇಳ್ತಾ ಇರೋದು ನಾನಲ್ಲ, ಇವಳು. ಪ್ಲೀಸ್. ನನಗ ಕೇಳ್ತಾ ಇದ್ಯಾ ಪ್ರದ್ಯುಮ್ನ? ಇವಳಿಗೆ ಹೇಳು. ಪ್ರದ್ಯುಮ್ನ, ಇವಳ ಮನೆಗ್ ಸೇರ್ಸಿದೆ ತಪ್ಪಾಯ್ತು, ಈಗ ತಲೆ ಮೇಲೆ ಕೂತಿದ್ದಾಳೆ. ಆಮ್ರಪಾಲಿ ಬಗ್ಗೆ ಏನೇನೋ ಮಾತಾಡ್ಬೇಡ ಯುಕ್ತಿ. ಏನ್ ಹೆದರಿಸ್ತಾ ಇದ್ಯಾ ನನ್ಗೆ? ಹೆದರಿಸ್ತಾ ಇಲ್ಲ, ನಮ್ಗೆ ಆಮ್ರಪಾಲಿನ ಕಂಡ್ರೆ ಇಷ್ಟ. ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಮ್ಗದು ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ. ಅವಳು ಇಷ್ಟ ಅಂದ್ರ ನಾನ್ ಇಷ್ಟ ಇಲ್ಲ ಅಂತನಾ? ನಾವೇನ್ ಹಾಗೆ ಹೇಳಿರ ನಿನ್ಗೆ? ನಿನ್ಗೆ ಹಂಗ ಅನ್ಸಿದ್ರೆ ನಾವೇನ್ ಮಾಡಕ್ ಆಗಲ್ಲ. ನನ್ಗಿಂತ ಎಲ್ರು ಇವಳಿಗೆ ಸಪೋರ್ಟ್ ಮಾಡ್ತಿದಾರ ನೀವು. ನೀವೆಲ್ರು ಸ್ಟಾಪ್ ಇಟ್. ಛಾಯಾ, ಇನ್ ಸ್ವಲ್ಪ ದಿನದಲ್ಲಿ ಮನೇಲಿ ಮದ್ವೆ ಕಣೆ. ಸೀರೆ ಗಿರೆಲ್ಲ ಈಗ್ಲೇ ತಗೊಂಡ್ಬಿಡ್ಬೇಕು. ಒಂದಿನ ಕಾಂಜಿಪುರಂಗೆ ಹೋಗ್ ಬರೋಣವಾ? ಇರಿ ಚಿಕ್ಕಮ್ಮ, ಇನ್ನು ಮಾತುಕತೆ ಏನೂ ಆಗೇ ಇಲ್ಲ. ನೀವಾಗ್ಲೇ ಸೀರೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ. ಮಾಡ್ಬೇಕು ಕಣೆ, ಎಲ್ರಿಗೂ ಕಣ್ಣಿಗೆ ಬೀಳೋ ಹಾಗೆ ಓಡಾಡ್ಬೇಕು ನಾವು. ಗಂಡು ಹೆಣ್ಣನ್ ಯಾರು ನೋಡ್ತಾರೆ? ನಾವು ಚೆನ್ನಾಗ್ ಕಾಣಿಸ್ಬೇಕಲ್ಲ, ಅದಕ್ಕೆ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿದ್ದು. ಮಾಯಿ, ಜಾತಕ ಕೂಡುತ್ತೆ ಅಂದ್ಮೇಲೆ ತೊಂದ್ರೆ ಏನು ಇಲ್ಲ ಅಲ್ಲ ಮಾಯಿ? ತೊಂದ್ರೆ ಇದೆ ಈಶ್ವರಿ. ಆತ್ಮಾರಾಮ್ ಶಾಸ್ತ್ರಿಗಳು ನನಗೇನು ಹೊಸಬ್ರಲ್ಲ. ಇಂದ್ರ ಮಂದಾಕಿನಿ ಜಾತಕ ನೋಡಿದವ್ರು ಅವ್ರೆ. ಆದ್ರೆ ನೀನ್ ಮರ್ತು ಬಿಟ್ಟಿದ್ಯಾ ಅನ್ಸುತ್ತೆ, ನಿನ್ನ ಮದ್ವೆ ಜಾತಕ ನೋಡಿದವರು ಅವ್ರೆ. ನಿನ್ನ ಮದ್ವೆ ಜಾತಕ ನೋಡಿದಾರೆ ಅಂದ್ಮೇಲೆ ಅವ್ರ ಮೇಲೆ ನನಗೆ ತುಂಬಾ ನಂಬಿಕೆ ಏನೂ ಇಲ್ಲ. ತುಂಬಾ ಒಳ್ಳೆ ಜ್ಯೋತಿಷಿಗಳವರು ಅಂತ ಎಲ್ರಿಗೂ ಗೊತ್ತು ಮಾಯಿ. ಇಲ್ಲ ಅಂತ ಎಲ್ಲಿ ಹೇಳ್ದೆ? ಬೇರೆಯವ್ರನ್ನ ಒಂದ್ಸರ್ತಿ ಕೇಳೋಣ, ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ. ಮಕ್ಕಳ ಜೀವನದ ಪ್ರಶ್ನೆ ಅಲ್ವಾ ಈಶ್ವರಿ? ನಮಸ್ಕಾರ. ಮೊದ್ಲು ಜಗಳ ಆಡೋದನ್ನ ನಿಲ್ಸಿ. ಅಲ್ಲ ಅಣ್ಣ, ನಾವು ಅರ್ಸು ಮನೆಯವರು ಅಂತ ಮರಿಬೇಡ ಅನ್ಯ. ನಮಗಂತ ಸಮಾಜದಲ್ಲಿ ಘನತೆ ಗೌರವ ಎಲ್ಲ ಇದೆ. ಈ ತರ ಸೀನ್ ಕ್ರಿಯೇಟ್ ಮಾಡೋದು ಅಥವಾ ಕಿತ್ತಾಡೋದು ನಮಗ್ ಹೇಳ್ಕೊಟ್ಟಿಲ್ಲ. ಯಾಕೆ? ಮಾಯಿ ಹೇಳ್ಕೊಟ್ಟಿರೋ ಪಾಠನೇ ಮರ್ತ್ಬಿಟ್ರ? ಮಾಯಿ ಹೇಳ್ಕೊಟ್ಟಿರೋ ಹಾಗೆ ನಡ್ಕೊಳ್ಳಿ. ಆಮ್ರಪಾಲಿ, ಅವಳು ನಾಟಕ ಮಾಡಿದ್ಲೋ ಮಾಡ್ಲಿಲ್ವೋ ವಿಷಯ ಅದಲ್ಲ. ಎಲ್ರೂ ಮುಂದೆ ಅವಳಿಗೆ ಬೇಜಾರ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅಲ್ಲ, ನಿಮ್ಗೆ ನಿಮ್ ಬಗ್ಗೆನೇ ಏನು ನೆನ್ಪಿರಲ್ಲ.
ಅಂಥದ್ರಲ್ಲಿ ಬೇರೆಯವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಆಮ್ರಪಾಲಿ. ಆಪದ್ ಯುಕ್ತಿ, ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೆ ಅಲ್ಲ? ಇವಾಗ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನಾನು ಕೊಟ್ಟ ಮಾತು ಹಿಂದೆ ತಗೊಳ್ಳಲ್ಲ. ನೆವರ್. ಅಂದ್ರೆ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ನಿನ್ನ ಮದುವೆ ಆಗ್ತೀನಿ ಅಂತ. ಅದು ನಿನಗೆ ಮಾತು ಕೊಟ್ಟ ಹಾಗೆ. ಮಾತು ಕೊಟ್ಟಿದ್ದೀನಿ ಅಂದಮೇಲೆ ಮಾತು ಮುರಿಯಲ್ಲ. ನಿನ್ನೇ ಮದುವೆ ಆಗತ್ ನಾನು. ಆದರೆ ನಾನು ಆಮ್ರಪಾಲಿಗೂ ಮಾತು ಕೊಟ್ಟಿದ್ದೀನಿ, ಅವ್ರಿಗೇನು ಆಗದೆ ಇರೋ ಹಾಗೆ ನೋಡ್ಕೋತೀನಿ, ಅವ್ರು ಹುಷಾರಾಗೋವರೆಗೂ ಮನೇಲೇ ಇರಬಹುದು ಅಂತ. ಆ ಮಾತನ್ನು ಮುರಿಯೋ ಮಾತೇ ಇಲ್ಲ ಯುಕ್ತಿ. ಹೀಗೆ ಪದೇ ಪದೇ ಆಯ್ಕೆ ಮಾಡು ಅಂತ ಬಲವಂತ ಮಾಡಿದ್ರೆ ನಾನು ಆಯ್ಕೆ ಮಾಡೋದು ನನ್ನ ಮಾತನ್ನ. ಈ ಪ್ರದ್ಯುಮ್ನ ಅರಸ್ ಮನಸ್ಸು ಮಾತು ಎರಡು ಮುರಿಯಲ್ಲ. ನಾನು ಹೇಳೋದನ್ನ ಹೇಳಿದ್ದೀನಿ. ಇನ್ನು ನಿಮ್ಗೆ ಮಕ್ಳ ತರಾನೇ ಆಡ್ಬೇಕು ಅಂದ್ರೆ ಅದ್ ನಿಮ್ ಇಷ್ಟ.